ವಿಷ್ಣುವರ್ಧನೆ ಕೂಡ ಇಲ್ಲಿಗೆ ಬಂದಿದ್ದ ಅನ್ನೋ ಮಾಹಿತಿ ಕೂಡ ಇಡೀ ಹೊಯ್ಸಳರ ಇತಿಹಾಸವನ್ನ ಈ ಶಿಲಾಶಾಸನದೊಳಗ ನಾವು ನೋಡಬಹುದು. ಎರಡು ಭಾಗವಾಗಿ ಸೀಳಿದ ಶಿವಲಿಂಗವು ಅತ್ಯಂತ ಆಶ್ಚರ್ಯಕರವಾಗಿ ಒಂದಾಗಿ ನೆಲೆಸಿ ಇಲ್ಲಿ ಅದ್ಭುತ ಐತಿ ನೋಡ್ರಿ. ಸೊ ಇಲ್ಲಿ ಕೈ ಐತಿ. ರಾಯನ ದಂಡನಾಥ ಅನ್ನೋ ಒಬ್ಬ ವ್ಯಕ್ತಿ ಈ ದೇವಸ್ಥಾನವನ್ನ ಕಟ್ಟಿಸ್ತಾನ. ಶರಣ್ರೇ, ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತ ನಾ ಬಂದಿನಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಮರ್ಲೆ ಅನ್ನೋ ಒಂದು ಐತಿಹಾಸಿಕ ಸುಪ್ರಸಿದ್ಧ ಸ್ಥಳಕ್ಕೆ. ಇಲ್ಲಿ ಜೋಡಿ ದೇವಸ್ಥಾನಗಳಿದಾವೆ. ಚೆನ್ನಕೇಶವ ದೇವಸ್ಥಾನ ಇದೆ, ಮತ್ತೆ ಆಮೇಲೆ ಸಿದ್ದೇಶ್ವರ ದೇವಸ್ಥಾನ ಇದೆ. ಒಂದಿಷ್ಟು ವೀರಗಲ್ಲುಗಳು ಕೂಡ ಇರ್ತವೆ. ಅದರಲ್ಲಿ ಇದು ಕೂಡ ಒಂದು ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಯ್ಸಳರಿಗೆ ಸಂಬಂಧಿಸಿದಂತಹ ಒಂದು ಅದ್ಭುತ ಮಾಹಿತಿ ಈ ಸ್ಥಳದೊಳಗ ಸಿಗ್ತೈತಿ. ನಮಗ ಫಸ್ಟ್ಗೆ ಸಿಗುವಂತಹ ವೀರಗಲ್ಲುಗಳು ಇದೊಂದು ಶಿಲಾಶಾಸನ, ಒಂದು ಯುದ್ಧದ ಪ್ರಸಂಗ, ಅದಾದ್ಮೇಲೆ ಸ್ವರ್ಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಟೆಕ್ಸ್ಟ್ ಕೂಡ ಐತಿಲ್ಲೇ. ಇದನ್ನೆಲ್ಲ ನೋಡ್ಕೊಂಡು ಹಂಗ ಮುಂದೆ ಬಂದ್ರೆ ನಾವು ಒಂದು ಜೋಡಿ ದೇವಸ್ಥಾನಕ್ಕೆ ಬರ್ತೀವಿ. ಸೊ ದೇವಸ್ಥಾನದಿಂದ ಒಳಗಡೆ ಬಂದ್ರೆ ನಮಗ್ ಮೊದಲು ಸಿಗೋದು ಚೆನ್ನಕೇಶವನ ದೇವಸ್ಥಾನ. ಇಲ್ಲ ಐತಿ ನೋಡ್ರಿ. ದೇವಸ್ಥಾನದ ಮೆಟ್ಲಿನ ಮೇಲೆ ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ. ಎರಡು ಹೊಯ್ಸಳರ ಶೈಲಿಯ ಆನೆಗಳನ್ನ ನೋಡ್ಬೋದು ನಾವಿಲ್ಲಿ. ಎಷ್ಟು ಅಲಂಕಾರಿಕವಾಗಿ ಕೆತ್ತನೆ ಮಾಡಿರ್ತಕ್ಕಂಥ. ಅದೇ ತರ ಇಲ್ಲೊಂದು ಆನೆ ಇದೆ. ಇದು ಕಮಲವನ್ನ ಹಿಡಿದಿರ್ತಕ್ಕಂಥದ್ದು. ಇದು ಬೇರೆ ಆಕೃತಿಯನ್ನ ಅವರ ಅಲಂಕಾರ ನೋಡ್ರಿ. ಮತ್ತೆ ಚಾವಣಿ ಮೇಲೆ ಅಷ್ಟದಿಕ್ಪಾಲಕರು ಮೂರ್ತಿಗಳನ್ನ ನಾವಿಲ್ಲಿ ಕಾಣಬಹುದು. ಅದರ ಸುತ್ತಲೂ ವಿವಿಧ ನೃತ್ಯ ಭಂಗಿಗಳನ್ನ ನಾವಿಲ್ಲಿ ನೋಡ್ಬೋದು. ಇದು ಅಲಂಕಾರಿಕ ಕಂಬ. ಕ್ರಿಸ್ತ ಶಕ 1130 ವಿಷ್ಣುವರ್ಧನನ ಏನು ದಂಡನಾಯಕ ಆಗಿದ್ದಂತಹ ರಾಯನ ದಂಡನಾಥ ಅನ್ನೋ ಒಬ್ಬ ವ್ಯಕ್ತಿ ಈ ದೇವಸ್ಥಾನವನ್ನ ಕಟ್ಟಿಸ್ತಾನ. ಆ ಟೈಮ್ ಒಳಗಡೆ ಸ್ವತಃ ವಿಷ್ಣುವರ್ಧನೆ ಕೂಡ ಇಲ್ಲಿಗೆ ಬಂದಿದ್ದ ಅನ್ನೋ ಮಾಹಿತಿ ಕೂಡ ನಮ್ಗೆ ಆ ಶಿಲಾಶಾಸನದಾಗ ಸಿಗ್ತೈತೆ. ಅದನ್ನ ಆಮೇಲೆ ಹೇಳ್ತೀನಿ. ಇದು ದ್ವಾರ ಮಂಟಪ, ದ್ವಾರ ಏನು ಕಂಬ ಇದು. ಇದರಲ್ಲಿ ಅಲ್ಲೊಂದು ಶಿಲಾಶಾಸನ ಐತಿ ಮೇಲ್ಗಡೆ. ಲಲಾಟದ ಒಳಗಡೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪವನ್ನ ನಾವು ನೋಡ್ಬೋದು. ಮತ್ತ ಇಲ್ಲೊಂದು ಶಿಲಾಶಾಸನ ಐತಿ. ಏನು ಇಲ್ಲಿ ಇರ್ತಕ್ಕಂತಹ ಶಿಲಾಶಾಸನ ಏನೈತಲ್ರಿ, ಅದ್ರೊಳಗಡೆ ಏನೈತಿ ಅಂತಂದ್ರ ಶ್ರೀ ಲೋಕನಾಥನ ಮಗನು ದ್ವಿಜೋತ್ತಮನು ಅಂದ್ರೆ ಶ್ರೇಷ್ಠ ಬ್ರಾಹ್ಮಣನು ಆದವನಿಗೆ ಅನುಗ್ರಹ ಪ್ರಾಪ್ತಿಯಾದದಲ್ಲಿ ಅಥವಾ ಆತನ ಕಾರ್ಯಸಿದ್ಧಿಯಾದದಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಅಂತ. ಅಂದ್ರೆ ದೇವರು ಭಕ್ತನಿಗೆ ಒಲಿದಂತಹ ಮಾಹಿತಿಯನ್ನ ಆ ಶಿಲಾಶಾಸನದೊಳಗಡೆ ಕೊಟ್ಟಾರ. ಇನ್ನೊಂದ್ ಸ್ವಲ್ಪ ಮಾಹಿತಿ ಅದ್ರೊಳಗಡೆ ಬಿಟ್ಟು ಹೋಗೈತಿ. ದೇವಸ್ಥಾನದ ಒಳಗಡೆ ಹೋಗೋಣ. ನವರಂಗ ಮಂಟಪದ ಕಲ್ಲುಗಳು. ನವರಂಗ ಮಂಟಪ ಇದು. ಇದರ ಕಂಬಗಳನ್ನ ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಮತ್ತೆ ನವರಂಗ ಮಂಟಪದ ಸೀಲಿಂಗ್ ಅನ್ನ ನೋಡಿದ್ರೆ ಅಷ್ಟದಿಕ್ಪಾಲಕರು ಮತ್ತು ಅವರ ವಾಹನಗಳನ್ನ ನಾವು ನವರಂಗ ಮಂಟಪದ ಸೀಲಿಂಗ್ ಒಳಗಡೆ ನೋಡ್ಬೋದು. ಇದು ಗರ್ಭಗುಡಿಯ ಇಲ್ಲಿರ್ತಕ್ಕಂಥ ಬಾಗಿಲು ವ್ಯವಸ್ಥೆ. ಆದ್ಮೇಲೆ ದ್ವಾರಪಾಲಕರು ಇವರು. ಇದು ದ್ವಾರಪಾಲಕರು. ಇದು ಜಯ ಮತ್ತೆ ವಿಜಯ ದ್ವಾರಪಾಲಕರು. ಗರ್ಭಗುಡಿ ಒಳಗಿರ್ತಕ್ಕಂತಹದ್ದು ಚೆನ್ನಕೇಶವ ದೇವರ ಮೂರ್ತಿ. ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಗರ್ಭಗುಡಿಯ ಏನು ಬಾಗಿಲ ವ್ಯವಸ್ಥೆ ಐತಲ್ರಿ, ಇಲ್ಲೇ ಉಗ್ರ ನರಸಿಂಹನ ಒಂದು ಉಬ್ಬು ಶಿಲ್ಪವನ್ನ ನಾವು ನೋಡ್ಬೋದು. ಶಿಲ್ಪ ಎಲ್ಲ ಮುಖ ಮಾಡಿದ್ದಾರೆ. ಇದು ಕಂಬದ ವಿನ್ಯಾಸ ಹೊಯ್ಸಳರ ಅದ್ಭುತ ಕಲೆಯ ಮತ್ತೊಂದು ಸಾಕ್ಷಿ ಇದು ಕಲೆಗೆ. ನೋಡ್ರಿ, ಚೆನ್ನಕೇಶವ ದೇವಸ್ಥಾನವನ್ನ ನೋಡ್ಕೊಂಡು ಬಲಗಡೆ ಬಂದ್ರ ಎರಡು ದೊಡ್ಡ ಮಾಹಿತಿ ಇರ್ತಕ್ಕಂಥ ಶಿಲಾಶಾಸನಗಳಿದಾವೆ. ಈ ಶಿಲಾಶಾಸನದೊಳಗಡೆ ಏನೈತಿ ಮಾಹಿತಿ ಅನ್ನೋದನ್ನ ಹೇಳ್ತೀನಿ. ಅದಾದ್ಮೇಲೆ ಅದು ಸಿದ್ದೇಶ್ವರ ದೇವಸ್ಥಾನ. ಇದೊಂದು ವಿಶಾಲವಾದ ಶಿಲಾಶಾಸನ ರೀ. ಇದನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಳೆಗನ್ನಡದಾಗ ಐತಿ. ಬಟ್ ಇದ್ರೊಳಗಡೆ ಸಾರಾಂಶ ನೋಡ್ರಿ, ಬಹಳ ವಿಶೇಷವಾದಂತ ಶಿಲಾಶಾಸನ. ಯಾಕಂದ್ರೆ ಇಡೀ ಹೊಯ್ಸಳರ ಇತಿಹಾಸವನ್ನ ಈ ಶಿಲಾಶಾಸನದೊಳಗ ನಾವು ನೋಡ್ಬೋದು. ಲಕ್ಷ್ಮೀಪತಿಯಾದ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನಿಂದ ಅತ್ರಿ ಮಹರ್ಷಿ, ಅತ್ರಿ ನೇತ್ರದಿಂದ ಚಂದ್ರ, ಚಂದ್ರನಿಂದ ಬುಧ, ಬುಧನಿಂದ ಪುರೋವರ,
ನಹುಷ ಯಯಾತಿ ತದನಂತರ ಯದು ಜನಿಸಿದನು. ಈ ಯದುವಿನಿಂದ ಪ್ರಸಿದ್ಧವಾದ ಯಾದವ ವಂಶ ಬೆಳೆಯಿತು ಅಂತ ಹೇಳ್ತಾರೆ. ಈ ವಂಶದ ಮುನಿಯೊಬ್ಬರು ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿರುವಾಗ ಶಾರ್ದೂಲ ದಾಳಿ ಮಾಡಲು ಬಂದಾಗ ಮುನಿಯು ಹೊಯ್ ಸಳ ಹೊಡಿ ಎಂದು ಆಜ್ಞಾಪಿಸಿದ. ಆ ಮುನಿಯ ಮಾತಿನಂತೆ ಸಳನು ಹುಲಿಯನ್ನು ಕೊಂದನು. ಅಂದಿನಿಂದ ಆ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ಅಂತ ಇದೆ. ಇನ್ನು ಹೊಯ್ಸಳ ರಾಜರ ವರ್ಣನೆ ಹೆಂಗ್ ಮಾಡ್ತಾರಂದ್ರ, ವಿನಯಾದಿತ್ಯ ಹೊಯ್ಸಳ ವಂಶದ ವಿನಯ, ನಯ ಮತ್ತು ಪರಾಕ್ರಮಗಳಿಂದ ಶತ್ರುಗಳನ್ನ ದೂರ ಓಡಿಸಿ ಕೀರ್ತಿಯನ್ನು ಸಕಲ ದಿಕ್ಕುಗಳಿಗೂ ಹರಡಿಸಿದ ರಾಜ. ಯರ್ಯಂಗ ವಿನಯಾದಿತ್ಯನ ಮಗ, ತನ್ನ ಹಸ್ತ ತಲದಲ್ಲಿ ಸಮುದ್ರಾಮೃತ ಭೂಮಂಡಲವನ್ನೇ ರೇಖೆಯಂತ ಆಳಿದ ಧೀರ. ಬಲ್ಲಾಳ ವಿಷ್ಣುವರ್ಧನ ಉದಯಾದಿತ್ಯ. ಯರಂಗಯ್ಯನ 3 ಪುತ್ರರು ಧರ್ಮ ಅರ್ಥ ಕಾಮಗಳಂತೆ. 3ರಲ್ಲೂ ವಿಷ್ಣುವರ್ಧನ ಮಹಾರಾಜನು ಮಧ್ಯಮನಾಗಿದ್ದರೂ ಗುಣದಲ್ಲಿ ಶ್ರೇಷ್ಠನಾಗಿದ್ದನು. ನೋಡ್ರಿ, ವಿಷ್ಣುವರ್ಧನನ್ಗೆ ಏನೇನ್ ಬಿರುದುಗಳು ಇದ್ವು ಅನ್ನೋದನ್ನ ಇದ್ರಾಗ ಹೇಳ್ತಾರ ಅವ್ರು. ವೈರ್ಯ ನೃಪತಿ, ಹರಿನ ಶಾರ್ದೂಲ, ಪ್ರತ್ಯರ್ಥಿ ಮಂಡಲ, ಮದನ ಮಹೇಶ್ವರ, ಶರಣಾಗತ ವಜ್ರ ಪಂಜರ, ಚೋಳಕುಲ ಕಾಲಾನಲ, ಕೇರಳ ನರೇಶ್ವರ ಹಾಲಾಹಲ, ಲಾಳ ವಿಷಯ ಕಾಲಭೈರವ, ವಾಸಂತಿಕಾದೇವಿ, ಲಬ್ಧ ವರಪ್ರಸಾದ, ಶ್ರೀಮದ್ ದ್ವಾರಾವತಿಪುರದ ವರಾದೀಶ್ವರ ಯಾದವ ನಾರಾಯಣ, ಕೊಂಗು, ನಂಗಲಿ, ತಲಕಾಡು, ಗಂಗವಾಡಿ, ನೊಳಂಬವಾಡಿ, ಬನವಾಸಿ, ಹಾನಗಲ್ಲು, ಹುಲಿಗೆರೆಗಳನ್ನು ಗೆದ್ದು ಭುಜಬಲ ವೀರರಂಗ ಪ್ರತಾಪ ಹೊಯ್ಸಳ ವಿಷ್ಣುವರ್ಧನ. ವಿಷ್ಣು ಭೂಪಾಲನ ಪ್ರತಾಪ ಮುಂದೆ ಚೋಳ, ಮಾಳವ, ಅಂಗ, ಕಳಿಂಗ ಹಾಗೂ ಕೇರಳ ದೇಶದ ಅರಸರು ಕಂಗೆಟ್ಟು ನುಡಿದರು ಅಂತ ಹೇಳ್ತಾನೆ. ಅದಾದ್ಮೇಲೆ ರಾಯನ ದಂಡನಾಥ ಅಂತ, ವಿಷ್ಣುವರ್ಧನ ಒಬ್ಬ ದಂಡನಾಯಕ, ರಾಯಣ ಅಂತ ಹೇಳಿ ಅವನು ಮತ್ತೆ ಅವರ ಕುಟುಂಬದ ಬಗ್ಗೆ ಹೇಳ್ತಾರೆ. ವಿಷ್ಣುವರ್ಧನ ಚರಣ ಕಮಲಗಳನ್ನೇ ಆಶ್ರಯಿಸಿ ಶ್ರೀಮಂತನಾದವನು ರಾಯನ ದಂಡನಾಥ. ದ್ವಿಜೋತ್ತಮರ ಕಶ್ಯಪ ಗೋತ್ರದ ಶಿವರಾಜ, ಅವನ ಮಗ ಚಾವುಂಡ ರಾಜನ ಪತ್ನಿ ಕಾಳಿಮಯ್ಯೆ ಕಲ್ಪವೃಕ್ಷದಂತಿರುವ ರಾಯನ ದಂಡನಾಥ ಅಂತ ಹೇಳ್ತಾರೆ. ರಾಯನ ಅಣ್ಣ ಶ್ರೀ ಮಲ್ಲಿದೇವ ಮತ್ತು ತಮ್ಮ ಶ್ರೀ ವಿಷ್ಣು ದಂಡಾದೀಪ ದೇವರಿಗೆ ಅಂಗ, ಭೋಗ, ಗೀತ, ವಾದ್ಯ, ನೃತ್ಯ, ಜೀರ್ಣೋದ್ಧರಿಗಳಿಗಾಗಿ ಗಂಜಿಗೆರೆ, ಸಾವಂತಕೆರೆಯ ಕೊಡಗಿ, ಹಿರಿಯ ಮುಗುಳಿಯಲ್ಲಿನ ಒಂದು ವೃತ್ತಿ, ಮುಗುಂದಿಯ ಗದ್ದೆ 8 ಸಲಗೆ ಹಾಗೂ ದೇವಾಂಗ ಕೆರೆಯನ್ನು ದಾನವಾಗಿ ನೀಡಿದನು. ಬ್ರಾಹ್ಮಣರಿಗೆ ಮೊರಳೆಯನ್ನು ಸರ್ವಮಾನ್ಯವಾಗಿ ಶ್ರೀ ಕೇಶವರ ಶ್ರೀಪಾದ ಸನ್ನಿಧಿಯಲ್ಲಿ ತನ್ನ ಸ್ವಹಸ್ತದಿಂದ ಧಾರಾಪೂರ್ವಕವಾಗಿ ದಾನ ಮಾಡಿದನು ಅಂತ ಹೇಳ್ತಾರೆ. ನರಸಿಂಹ ಹಾಗೂ ವೀರಬಲ್ಲಾಳನ ವರ್ಣನೆ, ಈ ಶಿಲಾಶಾಸನ 2 ಹಂತದಲ್ಲೇ ಮಾಡಿರ್ತಕ್ಕಂಥದ್ದು. ನಂತರ ನರಸಿಂಹ ಮತ್ತು ವೀರಬಲ್ಲಾಳ ಏನ್ ಬರ್ತಾರಲ್ಲ, ಅವರು ಕೂಡ ಒಂದಿಷ್ಟು ಇದ್ರೊಳಗಡೆ ಸೇರ್ಪಡೆಯನ್ನ ಮಾಡ್ತಾರ. ಅವ್ರು ಏನ್ ಮಾಡ್ತಾರೆ, ಶ್ರೀ ನರಸಿಂಹ ಕ್ಷೀತಿಪಾಲನು ಆಳ್ವಿಕೆಗೆ ಬಂದನು. ಆತನಿಗೆ ಪಟ್ಟ ಮಹಾದೇವಿಯಲ್ಲಿ ವೀರಬಲ್ಲಾಳ ಭೂಪಾಲನು ಜನಿಸಿದನು. ಆತನ ರೂಪ, ಶೌರ್ಯ, ದಾನಗುಣಗಳು ಜಗತ್ ಪ್ರಸಿದ್ಧವಾಗಿದ್ದವು. ವೀರಬಲ್ಲಾಳನ ಪಾದ ಪದ್ಮಗಳನ್ನು ಆಶ್ರಯಿಸಿ ಜೀವಿಸುತ್ತಿದ್ದ ಲೇಗಳೆಯ ಹಿರಿಯ ಕೊತ್ತಾರದ ಬೋವಕ್ಕಳ ಮಹಿಮೆ ಮಡಿಬೋವ. ಬ್ರಾಹ್ಮಣ ಭಕ್ತಿಯಲ್ಲಿ, ಧರ್ಮ ಕಾರ್ಯಗಳಲ್ಲಿ, ಸಜ್ಜನ ಸೇವೆಯಲ್ಲಿ ಹಿರಿಯನಾದವನು. ದಾನ ಕರ್ಣ ಜಯಂತನಿಗೆ ಸಮಾನ. ಯದುವಂಶದ ರಾಜನ ಬೋವನಾಗಿ ಹೆಸರುವಾಸಿಯಾದವನು. ಇನ್ನೊಬ್ಬನ ಬಗ್ಗೆ ಹೇಳ್ತಾರೆ, ಪೊನ್ನನಾಯಕ ಅಂತ. ದಯನಿಂದ ಸ್ವಾಮಿಯ ಮನಸ್ಸನ್ನು, ವಿನಯದಿಂದ ದೇವ ದ್ವಿಜರನ್ನು, ಅಭಯದಿಂದ ಸೇವಕರನ್ನು ಮೆಚ್ಚಿಸದು ಧನ್ಯ. ಇನ್ನ ಹರಿಯ ಬೋವ ಬಗ್ಗೆ ಹೇಳ್ತಾರೆ, ಹಾಗೂ ಚಿಕ್ಕಮಡಿ ಬೋವ ಇಬ್ರು ಹೇಳ್ತಾರೆ ಇಲ್ಲಿ. ವಿನಯ, ವಿವೇಕ, ಸತ್ಯ, ದಯೆ, ಧೈರ್ಯಗಳಿಂದ ಕಂಗೊಳಿಸುತ್ತಾ ಶತ್ರುಗಳನ್ನು ದಮನ ಮಾಡಿ ಪುಣ್ಯಾತ್ಮರು ಇವರು ಅಂತ. ದೇವಸ್ಥಾನ ಹಾಗೂ ಧರ್ಮದ ಕಾವಲಿಗೆ ನಿಂತ ದುರಿನರು ಅಂತ. ಯಾರು? ಹರಿಯ ಬೋವ ಮತ್ತು ಚಿಕ್ಕಮಡಿ ಬೋವ ಅಂತ. ಇದು ಈ ಶಿಲಾಶಾಸನದೊಳಗಡೆ ಇರ್ತಕ್ಕಂಥ ಮಾಹಿತಿ. ಇನ್ನೊಂದು ಶಿಲಾಶಾಸನ ಐತ್ರಿ ಇಲ್ಲಿ, ಅದ್ರಲ್ಲಿ ಅಲ್ಲಿ ಏನ್ ಹೇಳ್ತೈತಿ ಅಂತ ನೋಡೋಣ. ಅಂಡ್ ಮತ್ತ ಈ ಶಿಲಾಶಾಸನ ಐತಲ್ರಿ, ಇದು ಕೂಡ ತುಂಬಾ ಅದ್ಭುತವಾದಂತಹದ್ದು ಒಂದು ಶಿಲಾಶಾಸನ. ಅದರಲ್ಲಿ ಕನ್ನಡ ಒಂದು ಸಾರಾಂಶವನ್ನ ನೋಡೋದಾದ್ರೆ, ಶಕವರ್ಷ 1096 ಕಾಲ ಅಂತ ಹೇಳ್ತಾರೆ. ಇತಿಹಾಸಕಾರ ಅದನ್ನ 1142 ಅಂತ ಬಣ್ಣನೆ ಮಾಡ್ತಾರೆ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾಂಬ ಮೂಲ ಸ್ತಂಭಾಯ ಶಂಭುವೆ ಶ್ರೀ ಕಲಿದೇವಾಯ ನಮಃ ಶಿವಾಯ ನಮಃ. ಕಲಿದೇವ ಅಂದ್ರೆ ಸಿದ್ದೇಶ್ವರ ಬಗ್ಗೆ ಹೇಳ್ತಾ ಇರತಕ್ಕಂಥದ್ದು ಮಾಹಿತಿ.
ಸ್ವಸ್ಥ ಸಮಸ್ತ ಆ, ಪಂಚ ಮಹಾಶಬ್ದ ಶೋಭಿತರು ಮಹಾಮಂಡಲೇಶ್ವರರು ದ್ವಾರಾವತಿಪುರ ಮಹಾವರಾಧೀಶ್ವರರು. ದ್ವಾರಾವತಿಪುರ ಅಂದ್ರೆ ದ್ವಾರ ಸಮುದ್ರ. ಯಾದವ ಕುಲಾಂಬರ ದ್ಯುಮನಿ ಸಮ್ಯಕ್ಯ ಚೂಡಾಮಣಿ ಮಲೆಪುರೋಳ್ ಗಂಡ ಕದನ ಪ್ರಚಂಡ ಶೌರ್ಯವನ್ನು ಮೆರೆಯುವವರು. ವಾಸಂತಿಕಾ ದೇವಿಯ ವರಪ್ರಸಾದವನ್ನ ಪಡೆದವರು. ಮೃಗಮದ್ ಅಮೋದ ಮುಂತಾದ ಅನೇಕ ಬಿರುದುಗಳಿಂದ ಶೋಭಿತರಾದ ಶ್ರೀಮಾನ್ ಮಹಾಮಂಡಲೇಶ್ವರ ತ್ರಿಭುವನ ಮಲ್ಲ ತಲಕಾಡು ಕೊಂಗು ನೊಂಗಲಿ ಗಂಗವಾಡಿ ನೊಣಂಬವಾಡಿ ಬನವಾಸಿ ಆನಗಲ್ಲು ಗೆದ್ದು ಭುಜಬಲ ವೀರಗಂಗ ಜಗದೇಕ ಮಲ್ಲ ಹೊಯ್ಸಳ ನಾರಸಿಂಹ ದೇವರು ತಮ್ಮ ಶ್ರೀಮದ್ ರಾಜಧಾನಿ ದ್ವಾರ ಸಮುದ್ರದ ನೆಲವೀಡಿನಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲಕನೆಂಬ ಸುಖ ಸಂಕತನ ವಿನೋದದಿಂದ ರಾಜ್ಯಭಾರ ಮಾಡುತ್ತಿರುವಾಗ ಶಕ ವರ್ಷ 1096ನೆಯ ಪ್ರಭವ ಸಂವತ್ಸರ ಚೈತ್ರ ಬಹುಳ 5ನೇ ಸೋಮವಾರ ವಿಷು ಸಂಕ್ರಾಂತಿ ಪುಣ್ಯಕಾಲದಲ್ಲಿ ದೇವಲಿಸನಾಡಿನ ಶ್ರೀ ವಿಷ್ಣುವರ್ಧನ ಕೇಶವಪುರವಾದೋಳ್ ಮೊರಳೆ ಅಗ್ರಹಾರದ ಶ್ರೀ ಕಲಿದೇವರಿಗೆ ದೇವಪೂಜೆ ಪುನಸ್ಕಾರ ಮತ್ತು ನೈವೇದ್ಯಕ್ಕಾಗಿ ಮುಗುಳುಗೆರೆ ಎಂಬ ಕೆರೆಯನ್ನ ಧನುರ್ಧಾರೆ ಎರೆದು ದಾನ ನೀಡಿದ್ದು ಅಂತ ಹೇಳ್ತಾರೆ. ಶ್ರೀ ಕಲಿದೇವಾಯ ನಮಃ ಶಿವಾಯ ನಮಃ. ವಿಷ್ಣುವರ್ಧನ ಮತ್ತು ನರಸಿಂಹ ಭೂಪಾಲನನ್ನ ಇಲ್ಲಿ ವರ್ಣನೆಯನ್ನ ಮಾಡ್ತಾರವರು. ಕಣ್ಣಿಗೆ ಗೋಚರಿಸುವ ಸೂರ್ಯನಂತೆ ತೇಜಸ್ವಿಯೂ ಅಗ್ನಿಯಂತೆ ಪ್ರತಾಪಿಯೂ ಸುವರ್ಣ ಪರ್ವತದಂತೆ ಮೇರು ಸ್ಥಿರವೂ ಆದ ಶ್ರೀ ವಿಷ್ಣು ಭೂಪಾಲರನ್ನು ನೋಡಿದ ವೈರಿಗಳು ಅಂಜುತ್ತಿತ್ತು. ಆ ವಿಷ್ಣು ರಾಜರ ಅಡಿಯಿಂದ ಮುಡಿಯವರೆಗೆ ಹರಿಯ ದಶಾವತಾರವನ್ನ ರೂಪಿಯಾಗಿದ್ದಾನೆ. ಪಾದಗಳಲ್ಲಿ ಕೂರ್ಮ ಸ್ವರೂಪ, 2 ಕಣ್ಣುಗಳಲ್ಲಿ ಮತ್ಸ್ಯ ಸ್ವರೂಪ, ಗಂಭೀರ ಕೊರಳಲ್ಲಿ ಆದಿವರಾಹ ರೂಪ, ನಡುವಿನಲ್ಲಿ ನಾರಸಿಂಹತ್ವ, ಆತ್ಮ ಪ್ರಭಾವದಲ್ಲಿ ತ್ರಿರಾಮ ತತ್ವ. ಶ್ರೀರಾಮ ಅಂದ್ರೆ ಪರಶುರಾಮ, ತ್ರಿರಾಮ ಅಂತಂದ್ರೆ ಪರಶುರಾಮ, ಶ್ರೀರಾಮ, ಬಲರಾಮ. ಬುದ್ಧಿ ವಿಕಾಸದಲ್ಲಿ ಬುದ್ಧ ರೂಪ, ಕುಂದು ಕೊರತೆ ಇಲ್ಲದೆ ಕಲ್ಕಿತತ್ವದಲ್ಲಿ ಜಯಶೀಲನಾದ ಹರಿಯು ಎಂದೇ ಪ್ರಸಿದ್ಧನಾಗಿದ್ದಾನೆ. ಮತ್ತೆ ರಾಯನ ದಂಡನಾಥನ ಬಗ್ಗೆನೂ ಹೇಳ್ತಾರೆ. ಹಿಂದೆ ರಾಯನ ದಂಡನಾಥನು ಕಲಿದೇವರಿಗೆಂದು ದಾನ ಮಾಡಿ ಸ್ಥಾಪಿಸಿದ್ದ ವೃತ್ತಿಯನ್ನು ಮಧ್ಯದಲ್ಲಿ ಕೆಲವರು ಅನ್ಯಾಯವಾಗಿ ವಶಪಡಿಸಿಕೊಂಡಿದ್ದರು. ಅಂದ್ರೆ ನಾನು ಆ ಶಿಲಾಶಾಸ್ತ್ರದಲ್ಲಿ ಹೇಳಿದ್ದೆ, ನಾನು ಅವರು ಸ್ಥಾಪನೆ ಮಾಡಿದ್ರು ಅಂತ. ಅದಾದ್ಮೇಲೆ ಅನ್ಯಾಯವಾಗಿ ಆ ವಿಷಯವನ್ನು ತಿಳಿದ ಕನಕವ್ಯ ಎಂಬ ಭಕ್ತಿಮತೆಯು ಪರರ ಧರ್ಮವನ್ನು ಉದ್ಧರಿಸುವ ಹೇತುದಿಂದ ರಾಜನಿಗೆ ಭಿನ್ನವಿಸಿಕೊಂಡಾಗ ರಾಜನಾದ ನರಸಿಂಹ ಭೂಪಾಲನು ಮೇದ ಮೊರಳೆಯ ಕಲಿದೇವರಿಗೆ ಕಡೆ ಮಾಡದೆ ನೈವೇದ್ಯಕ್ಕಾಗಿ ಕನಕವ್ಯೆಯ ಕೋರಿಕೆಯಂತೂ ಅಡಿಗೇರೆಯನ್ನು ದಾನವಾಗಿ ಮರಳಿ ನೀಡಿದನು ಅಂತ ಬರ್ತದೆ. ಅದಾದ್ಮೇಲೆ ದಂಡನಾಯಕ ರಾಯಣ ಇದ್ನಲ್ಲ, ಅವನು ಸ್ವಾಮಿ ಭಕ್ತಿಯನ್ನು ಹೇಳ್ತಾರೆ. ಕೃತಯುಗದಲ್ಲಿ ಗರುಡನು ಶ್ರೀಹರಿಗೆ, ತ್ರೇತಾಯುಗದಲ್ಲಿ ಹನುಮಂತನು ಶ್ರೀರಾಮನಿಗೆ, ದ್ವಾಪರ ಯುಗದಲ್ಲಿ ಕರ್ಣನು ಕೌರವರಾಯನಿಗೆ ಭಕ್ತನಾಗಿದ್ದಂತೆ ಕಲಿಯುಗದಲ್ಲಿ ಹೊಯ್ಸಳರ ಪೌವಿಗೆ ದಂಡಾಧಿಪತಿಯಾದ ರಾಯನ ದಂಡನಾಥನೇ ಪರಮ ಸ್ವಾಮಿ ಭಕ್ತನಾಗಿದ್ದಾನೆ. ತಂದೆ ಹೆಗ್ಗಡೆ ಚಾವುಂಡರಾಯ, ತಾಯಿ ಚಂದ್ರಮತಿದೇವಿ, ಅವರ ಸತ್ಪುತ್ರನಾದ ಭವ್ಯಮೂರ್ತಿ ಶಿವಭಕ್ತ ಕಾವರಾಜ ಗುಣವಂತ ಮಲ್ಲಿದೇವ. ಈ ಸಹೋದರರಲ್ಲಿ ಕವಿ ಕಾಳದಾಸನಂತೆ ದಂಡನಾಯ ರಾಯನನು ಧನ್ಯನಾಗಿದ್ದಾನೆ. ಮತ್ತೆ ಕಲಿದೇವರ ಮಹಿಮೆ ಮತ್ತು ಅವನ ಶುಭ ಹಾರೈಕೆಗಳನ್ನ ಹೇಳ್ತಾರೆ ಅವರು. ಕಲಿದೇವ ಅಂದ್ರೆ ಸಿದ್ದೇಶ್ವರರಿಗೆ. ಶಕ ವರ್ಷ 1051 ಅಂದ್ರೆ ಕ್ರಿಸ್ತಿ ಶಕ 1129 ಸೌಮ್ಯ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿ ಬುಧವಾರದಂದು ರಾಯನ ದಂಡನಾಥನು ಧರ್ಮವೇ ಇಹ ಮೂತ್ರಗಳಿಗೆ ಸುಖದಾಯಕವೆಂದು ಭಾವಿಸಿ ದೇವಲಿಗೆ ನಾಡಿನ ಮೊರಳೆಯನ್ನು ಅಗ್ರಹಾರವನ್ನಾಗಿ ಮಾಡಿ ತನ್ನ ಬಂಧುಗಳಿಗೆ ಬ್ರಾಹ್ಮಣರಿಗೂ ವೃತ್ತಿ ವಿಭಾಗ ಮಾಡಿ ಸರ್ವನಮಸ್ಯ ದತ್ತಿಯಾಗಿ ನೀಡಿದನು. ಅಲ್ಲದೆ ಶ್ರೀ ಕೇಶವ ದೇವರನ್ನು ಪ್ರತಿಷ್ಠಾಪಿಸಿದನು. ಈ ಸುಸಂದರ್ಭದಲ್ಲಿ ಸ್ವತಃ ವಿಷ್ಣುವರ್ಧನು ದೇವರೇ ಆಗಮಿಸಿ ದೇವಸ್ಥಾನದಲ್ಲಿ ಕುಂತು ಅತ್ಯಂತ ಸಂತೋಷದಿಂದ ಶ್ರೀ ಮೊರಳೆ ಕಲಿ ದೇವರನ್ನು ತನ್ನ ಕರುಣಾ ದೃಷ್ಟಿಯಿಂದ ನೋಡಿ ನಿರಂತರ ಉತ್ಸವಗಳಿಂದ ಸುಖ, ಕ್ಷೇಮ, ಆರೋಗ್ಯ ಮತ್ತು ಅಮೃತದಂತಹ ಆಯುಷ್ಯವನ್ನ ಕರುಣಿಸಲಿ. 2 ಭಾಗವಾಗಿ ಸೀಳಿದ ಶಿವಲಿಂಗವು ಅತ್ಯಂತ ಆಶ್ಚರ್ಯಕರವಾಗಿ ಒಂದಾಗಿ ನೆಲೆಸಿ ಜಗತ್ತಿಗೆ ಸಮೃದ್ಧಿಯನ್ನು ನೀಡುತ್ತದೆ ಎಂದು ಕಲಿದೇವರು ಮೊರಳೆಯಲ್ಲಿ ವಿರಾಜಮಾನರಾಗಿದ್ದಾನೆ. ಭೂಮಿಯಲ್ಲೆಲ್ಲ ಪೈರು ಪಚೆಗಳು ಚೆನ್ನಾಗಿ ಬೆಳೆಯಲಿ, ಮಳೆಯಿಂದ ಕೆರೆ ಕಟ್ಟೆಗಳು
ಭರ್ತಿಯಾಗಲಿ. ಹೊಯ್ಸಳ ನರಸಿಂಹ ನೃಪನ ಕೀರ್ತಿ ಹಾಗೂ ಕಲಿದೇವರು ಧರ್ಮವು ಜಗತ್ತಿಗೆ ಚಿರಸ್ಥಾಯಿಯಿಂದ ಮಹೇಶ್ವರ ಭಕ್ತರು ಸುಖ ಸುಂದರದಿಂದ ನಿರಂತರವಾಗಿ ಭದ್ರವು ಶುಭವು ಮಂಗಳವು ಉಂಟಾಗಲಿ ಅಂತ ಹೇಳ್ತಾರೆ. ಅಂದ್ರೆ ಚನ್ನಕೇಶವ ದೇವಸ್ಥಾನವನ್ನ ಸ್ಥಾಪನೆ ಮಾಡುವಾಗ ವಿಷ್ಣುವರ್ಧ ಮಹಾರಾಜನರು ಇಲ್ಲಿಗೆ ಬಂದಿದ್ರು ಅಂತ ಈ ಶಿಲಾಶಾಸನದಲ್ಲಿ ಇರತಕ್ಕಂತ ಮಾಹಿತಿ. ಆ ಶಿಲಾಶಾಸನಗಳು ನೋಡ್ಕೊಂಡು ಈ ಕಡೆಗೆ ಬಂದ್ರೆ ಸಿದ್ದೇಶ್ವರ ದೇವಸ್ಥಾನ ಅಥವಾ ಕಲಿದೇವರು ಅಂತ ಈ ದೇವರನ್ನ ಕರೀತಾರೆ. ಇದು ಕೂಡ ತುಂಬಾ ಅದ್ಭುತವಾದಂತಹದ್ದು ದೇವಸ್ಥಾನ. ಒಳಗಡೆ ಹೋಗೋಣ. ದ್ವಾರ ಮಂಟಪ. ಇಲ್ಲೂ ಕೂಡ ಅಷ್ಟದಿಕ್ಪಾಲಕರು ಮತ್ತೆ ಅವರ ವಾಹನಗಳನ್ನ ನಾವಿಲ್ಲಿ ನೋಡಬಹುದು. ಬಾಗಿಲು ಲಲಾಟದಲ್ಲಿ ಗಣೇಶ ಮತ್ತೆ ಶಿವ ಪಾರ್ವತಿ. ಸರಸ್ವತಿಯ ಉಬ್ಬು ಶಿಲ್ಪ. ಇದು ಸರಸ್ವತಿದೆ ಅಂತ ಹೆಂಗ್ ಹೇಳ್ತೀವಿ ಅಂದ್ರೆ ಕೈಯಲ್ಲಿ ಇಲ್ಲಿ ನಾವು ತಾಳೆಗರೆ ಹಿಡ್ಕೊಂಡಿದಾರಲ್ಲ, ಇದನ್ನ ನೋಡ್ಬಿಟ್ಟು ಇದ್ರ ಮೇಲೆನೆ ಐಡೆಂಟಿಫೈ ಮಾಡೋದು ಇದು ಸರಸ್ವತಿ ಅಂತ ಹೇಳಿ. ಒಳಗಡೆಗೆ ಬಂದ್ರೆ ಅದ್ಭುತವಾಗಿರ್ತಕ್ಕಂತಹ ನವರಂಗ ಮಂಟಪ ದೇವಸ್ಥಾನ. ಮತ್ತೆ ಇಲ್ಲೊಂದು ಶಿಲಾಶಾಸನ ಐತಿ. ಇನ್ನೊಂದು ಸಿಲಿಗಿಗೆ ಬಂದ್ರೆ ಇಲ್ಲಿಯೂ ಕೂಡ ಅಷ್ಟದಿಕ್ಪಾಲಕರು ನವರಂಗ ಮಂಟಪ, ಸಿದ್ದೇಶ್ವರ ದೇವಸ್ಥಾನದ ನವರಂಗ ಮಂಟಪದ ಛತ್ತು ಚಾವಣಿ ಅಂತ ಏನು ಕರಿತೀವಿ ಅದು. ಇಲ್ಲಿ ಅಷ್ಟದಿಕ್ಪಾಲಕರು ಅವರ ವಾಹನಗಳ ಸಮೇತ ಇರತಕ್ಕಂಥದ್ದು. ಶಿವನ ನೃತ್ಯ ಭಂಗಿ ಮಧ್ಯದಲ್ಲಿ ಇರತಕ್ಕಂಥದ್ದು. ಅದಕ್ಕೆ ಸಪೋರ್ಟಿವ್ ಆಗಿ ಅದರ ಸುತ್ತಲೂ ವಿವಿಧ ನೃತ್ಯ ಭಂಗಿಗಳನ್ನು ನಾವು ಕಾಣಬಹುದು. ಮೂರು ಹಂತದ ಒಂದು ಅದ್ಭುತ ಕಲೆ ಅದು. ಇಲ್ಲಿ ಸಮುದ್ರ ಮಂಥನದ ಪ್ರಸಂಗ ಇದೆ. ಗೋಪಾಲ, ಕೃಷ್ಣ, ನೃತ್ಯ ಭಂಗಿ ಎಲ್ಲವೂ ಕೂಡ ಇಲ್ಲಿದ್ದಾವೆ. ಇದೊಂದು ಯುದ್ಧದ ಪ್ರಸಂಗ ನಾವು ನೋಡ್ಬೋದು. ಇದನ್ನೆಲ್ಲ ನೋಡ್ಕೊಂಡು ಹಂಗ ಬಂದ್ರೆ ನೆಕ್ಸ್ಟ್ ಬರೋದು ಇಲ್ಲೊಂದು ಶ್ರೀಲಿಂಗು, ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಶಿವಲಿಂಗ ಮತ್ತೆ ನಂದಿ. ಇದು ಗಣೇಶ. ಗಜಲಕ್ಷ್ಮಿಯ ಒಂದು ಲಲಾಟದ ಮೇಲೆ ಇರ್ತಕ್ಕಂಥದ್ದು. ಒಳಗೆ ಬಂದ್ರೆ ಶಿವಲಿಂಗದ ಮೂರ್ತಿ. ಸೊ ದೇವಸ್ಥಾನವನ್ನು ನೋಡ್ಕೊಂಡು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದೇನು ಶಿಲಾಶಾಸನ ಐತಲ್ರಿ, ಇಲ್ಲಿ ಕಾಣಿಸ್ತೈತಲ್ಲ, ಆ ಶಿಲಾಶಾಸನದೊಳಗೆ ಏನು ಮಾಹಿತಿ ಐತಂದ್ರ, ಸರ್ವರಿಂದಲೂ ಪೂಜಿತರಾದ ಶ್ರೀ ಸಿದ್ದೇಶ್ವರ ದೇವರಿಗೆ ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳು ಇರುವವರೆಗೂ ಬೆಳಗುವ ನಂದಾದೀವಿಗೆ ಅಖಂಡ ದೀಪ ಸೇವೆಗಾಗಿ ಮತ್ತು ದೇವಸ್ಥಾನದ ಶ್ರೀಕಾರ್ಯಗಳಿಗೂ ನೈವೇದ್ಯಕ್ಕೂ ಸಂಪೂರ್ಣವಾಗಿ ನಿರಂತರವಾಗಿ ನೆರವೇರಿಸಿಕೊಂಡು ಹೋಗುವಂತೆ ಮನು ಮುನಿಯಂತಿರುವ ಕಮ್ಮೆ ಕುಲವೆಂಬ ಕಮಲಕ್ಕೆ ಸೂರ್ಯನಂತಿರುವ ಲೋಕನಾಥಯ್ಯನ ಶ್ರೇಷ್ಠ ಮಗನಾದ ಸೋವರಸನ ಅಣ್ಣ ಹಾಗೂ ಜಗತ್ತಿನ ಜನರಿಂದ ಹೊಗಳಲ್ಪಟ್ಟ ಮಹಾದೇವನು ಪ್ರಮಾದಿ ನಾಮ ಸಂವತ್ಸರದ ಕಾರ್ತಿಕ ಶುದ್ಧ ಅಷ್ಟಮಿ ಸೋಮವಾರ ಸಂಕ್ರಾಂತಿಯ ಅತಿ ಪುಣ್ಯಕರವಾದ ದಿನದಂದು ಮೊರಳೆಯ ಅಗ್ರಹಾರ ಸಮಸ್ತ ಪ್ರಜೆಗಳು ಜನರೂ ತಿಳಿಯುವಂತೆ ಮಹಾದೇವನು ಒಟ್ಟು 4 ಹಣ್ಣುಗಳನ್ನ ದಾನವಾಗಿ ನೀಡಿದನು. ಸೊ 4 ಹಣ್ಣುಗಳಿಗೆ ಬರ್ತಕ್ಕಂತಹ ಬಡ್ಡಿ ಒಳಗಡೆ ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೆ. 3 ಹಣ್ಣಿನ ಬಡ್ಡಿಯನ್ನು ದೇವಸ್ಥಾನದ ನಂದಾದೀವಿಗೆ ಅಂದ್ರೆ ನಂದಾದೀಪಕ್ಕೆ ಬಳಕೆ ಆಗ್ಬೇಕು. 1 ಹಣ್ಣು ಬಡ್ಡಿಗೆ ಬರ್ತಕ್ಕಂಥದ್ದು ದೇವರಿಗೆ ನೈವೇದ್ಯ ಸಲ್ಲಿಸಲು ಬಳಕೆ ಆಗಬೇಕು. ಮತ್ತು ದೇವಸ್ಥಾನದ ತೋಟದ ನಿರ್ವಹಣೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ಮೂಲ ನಿಧಿಯಾಗಿ 1 ಗದ್ಯಾನವನ್ನ ನೀಡಲಾಯಿತು ಅಂತ ಬರೀತಾರೆ ಆ ಶಿಲಾಶಾಸನ. ಸೊ ಇವೆರಡು ದೇವಸ್ಥಾನಗಳು ಮತ್ತು ಹೊಯ್ಸಳರಿಗೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವದ ಮಾಹಿತಿ ಇರತಕ್ಕಂತಹ ಶಿಲಾಶಾಸನಗಳು, ದೇವಸ್ಥಾನಗಳು. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಚನ್ನಕೇಶವನ ದೇವಸ್ಥಾನ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗೈತಿ. ಕಲಿ ಸಿದ್ದೇಶ್ವರ ದೇವಸ್ಥಾನ ಏನೈತಿ ಗಾತ್ರದಲ್ಲಿ ಸ್ವಲ್ಪ ಸಣ್ಣದು. ಆದ್ರೆ ಅಲಂಕಾರಿಕ ದೃಷ್ಟಿಯಿಂದ ನೋಡಿದ್ರೆ ಸಿದ್ದೇಶ್ವರ ದೇವಸ್ಥಾನಕ್ಕಿಂತ ಚನ್ನಕೇಶವ ದೇವಸ್ಥಾನ ತುಂಬಾ ಕಡಿಮೆ. ಹೊರಗಡೆಯ ಏನು ಭಿತ್ತಿಗಳಿದಾವಲ್ರಿ, ಆ ಗೋಡೆಗಳ ಮೇಲೆ ಇರ್ತಕ್ಕಂತಹದ್ದು ಉಬ್ಬು ಶಿಲ್ಪಗಳನ್ನ ನೋಡಿದ್ರೆ ನಮ್ಗೆ ಐಡಿಯಾ ಬರ್ತೈತಿ. ನೋಡೋಣ. ಸೊ 2 ದೇವಸ್ಥಾನಗಳ ಗೋಪುರಗಳನ್ನ ರೀಬಿಲ್ಟ್ ಮಾಡಿರೋದು ಹೊಸದೇನು ಅಂತಿಲ್ಲ.
ಇದು ಚೆನ್ನಕೇಶ್ವರ ದೇವಸ್ಥಾನದ ಗೋಡೆಯ ಹೊರಗಿನ ಭಾಗ, ಮತ್ತು ಇದು ಸಿದ್ದೇಶ್ವರ ದೇವಸ್ಥಾನದ ಗೋಡೆಯ ಹೊರಗಿನ ಭಾಗ. ಇಲ್ಲಿ ಅಲಂಕಾರವನ್ನು ಹೆಚ್ಚಿಗೆ ನೋಡ್ತೀವಿ ನಾವು, ಇತರೆ ಅಲಂಕಾರವನ್ನು. ಬಟ್ ಇಲ್ಲಿ ಉಬ್ಬು ಶಿಲ್ಪಗಳು ಹಾಗೂ ಇತರೆ ಪೌರಾಣಿಕ ಮಾಹಿತಿಯನ್ನು ಹೆಚ್ಚಿಗೆ ನೋಡುವ. ಇಲ್ಲೊಂದು ಉಬ್ಬು ಶಿಲ್ಪ ಐತಿ, ಭದ್ರಕಾಳಿ ಮೂರ್ತಿ ಇರಬೇಕಿದು. ಇಲ್ಲಿ ರುಂಡವನ್ನು ಹಿಡಿದಿರ್ತಕ್ಕಂಥದ್ದು ಕೈ ಒಳಗಡೆ. ಹಿಂಗೆ ನಾವು ಬಂದರೆ ಬೇರೆ ಬೇರೆ ಉಬ್ಬು ಶಿಲ್ಪಗಳನ್ನು ನೋಡ್ತೀವಿ ಇಲ್ಲಿ ದೇವಸ್ಥಾನದ ಒಳಗಡೆ. ಗರುಡ, ಗಜಾಸುರ ಮರ್ದನ, ಬಲಿಚಕ್ರವರ್ತಿ ಮತ್ತು ವಾಮನ, ವಿಷ್ಣು ಸಂಬಂಧಪಟ್ಟಂಗೆ. ಮೋಸ್ಟ್ಲಿ ಈ ಸ್ಟ್ರಕ್ಚರನ್ನು ಇನ್ನು ಕೆತ್ತನೆ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಕಂಪ್ಲೀಟ್ ಆಗಿಲ್ಲ. ಒಂದು ನಾಟ್ಯ ಭಂಗಿ. ಇದು ವರಾಹ. ಹಂಗೇನೆ ಇದು ಉಗ್ರ ನರಸಿಂಹ. ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಕೈತಿ. ಇದು ಬ್ರಹ್ಮ ನೋಡಿ, ಅಲ್ಲ ಅದು ಅಲಂಕಾರಿಕ ಕೋಷ್ಟಗಳು ಇದಾವೆ ಕೂಡ ಇಲ್ಲಿ. ಇಲ್ಲಿ ನಟರಾಜನ ವಿಗ್ರಹ, ಮಯೂರ. ಇಲ್ಲಿ ಕೆತ್ತಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ, ಸ್ಪೇಸ್ ಕೈ ಬಿಟ್ಟಿದ್ದಾರೆ. ಮನ್ಮಥ, ಕಬ್ಬಿನ ಮೂರ್ತನ ಹಿಡ್ಕೊಂಡವನು ಮನ್ಮಥ. ಇದು ಬ್ರಹ್ಮನ ದೊಡ್ಡ ಉಬ್ಬು ಶಿಲ್ಪ. ಗೋಪಾಲ, ನೃತ್ಯ ಭಂಗಿ. ಸರಸ್ವತಿ ಇರ್ಬೇಕೇನೋ ಮೇ ಬಿ, ಯಾಕಂದ್ರೆ ಕೈಲಿ ತಾಳೆ ಗರಿ ಇರೋದ್ರಿಂದ ಸರಸ್ವತಿ ಇರಬೇಕು. ಆಮೇಲೆ ಕೃಷ್ಣ, ಮೇಲ್ಗಡೆ ನವಿಲಿದೆ, ನವಿಲಿನ ಕಿರೀಟ. ಕೋಣ, ಸಿಂಹ ಇದೆ. ಮಹಿಷಾಸುರ ಮರ್ದಿನಿ ಉಬ್ಬು ಶಿಲ್ಪ. ಗಣೇಶ. ಇಲ್ಲೊಂದು ಉಬ್ಬು ಶಿಲ್ಪ ಡ್ಯಾಮೇಜ್ ಆಗೈತಿ, ಏನು ಅಂತ ಗೊತ್ತಾಗ್ಲಿಲ್ಲ. ಇದು ಗಣೇಶ. ಚೆನ್ನಕೇಶವನ ದೇವಸ್ಥಾನದ ಗೋಡೆಯ ಹೊರಭಾಗವನ್ನು ನೋಡಿದ್ರೆ ನಾವು ನಮಗೆ ಈ ತರಹದ ಅಲಂಕಾರಿಕ ಕೋಷ್ಟಕದ ಉಬ್ಬು ಶಿಲ್ಪಗಳು ಸಿಗ್ತವೆ. ಮಧ್ಯ ಮಧ್ಯ ಈ ತರಹದ ವಿಷ್ಣುವಿನ ಉಬ್ಬು ಶಿಲ್ಪಗಳನ್ನು ಕೂಡ ನಾವು ಈ ತರ ಕೋಷ್ಟಕಗಳಲ್ಲಿ ದೇವರಿದ್ದು ಮೊದಲು ಅವ್ರನ್ನ ಒಡೆದು ಹಾಕಿರ್ತಾರ. ಇಲ್ಲೂ ಕೂಡ ಒಂದು ಕೋಷ್ಟಕ ಐತಿ. ಹಂಗೆ ಇಲ್ಲೂ ಕೂಡ ಒಂದು ಕೋಷ್ಟಕ. ಮತ್ತಿದು ಹೊಯ್ಸಳರ ಕಾಲ್ಪನಿಕ ಪ್ರಾಣಿಯ ಉಬ್ಬು ಶಿಲ್ಪ. ಇದ್ರ ಮೇಲೆ ಒಂದು ವಿಗ್ರಹವನ್ನು ಕೂಡ ನಾವು ನೋಡ್ಬೋದು ಇಲ್ಲಿ, ಈ ಪ್ರಾಣಿಯ ಮೇಲೆ. ನೀವೀಗ ನೋಡ್ತಾ ಇರ್ತಕ್ಕಂಥ ಈ ದೇವಸ್ಥಾನ ಹಿಂದೆ ಸುಮಾರು ಒಂದು 8-10 ವರ್ಷಗಳ ಹಿಂದೆ ಈ ದೇವಸ್ಥಾನ ತುಂಬ ಹಾಳಾಗೋಗಿತ್ತು. ಅವತ್ತು ಇಲ್ಲಿ ಏನು ನಡಿಬಾರ್ದು ಅಂತ ಅನೈತಿಕ ಚಟುವಟಿಕೆಗಳಲ್ಲೇ ನಡೀತಾ ಇತ್ತು. ಜೊತೆಗೆ ಇಲ್ಲಿ ಯಾವುದೇ ರೀತಿ ನಿರ್ವಹಣೆ ಇರಲಿಲ್ಲ. ಈಗ ಇದನ್ನೆಲ್ಲ ನಾವು ನಮ್ಮ ಊರು ಸಹಕಾರ, ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಮತ್ತು ಮುಜರಾಯಿ ಇಲಾಖೆ, ಹಾಗೆ ನಮ್ಮ ಗ್ರಾಮಸ್ಥರ ಕೆಲವು ಸಹಕಾರದೊಂದಿಗೆ ಇವತ್ತು ನಾವೆಲ್ಲ ಇದನ್ನು ಮಾಡ್ತಾಯಿದ್ದೀವಿ, ಜೀರ್ಣೋದ್ಧಾರ ಮಾಡಿದ್ದೀವಿ. ಇನ್ನೂ ಕೂಡ ಹಲವಾರು ಕೆಲಸಗಳನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಅವನ್ನೆಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈಗೇನು ನೀವು ನೋಡ್ತಾ ಇದ್ದೀರಿ, ದಿನನಿತ್ಯ ಪೂಜೆ ಆಗ್ತಾಯಿದೆ. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಅಂತೇಳಿ ನಾವು ಇಲಾಖೆಯವರ ಸಹಕಾರದೊಂದಿಗೆ ಇಷ್ಟೆಲ್ಲ ನಾವು ಮಾಡಿದ್ದೀವಿ. ನಾವು ಈ ದೇವಸ್ಥಾನ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಬಂದು ಇದನ್ನು ನೋಡಿ ಇನ್ನೂ ಈ ದೇವಸ್ಥಾನಕ್ಕೆ ನಾವು ಕಳಶ ಸ್ಥಾಪನೆ ಮಾಡಬೇಕು. ಹಾಗೆಯೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇನ್ನೂ ಹಲವಾರು ಕೆಲಸಗಳು ಪೆಂಡಿಂಗ್ ಇದೆ. ನಾವೇನು ಈ ಪುರಾತತ್ವ ಎಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಕೆಲಸ ಪೆಂಡಿಂಗ್ ಆಗಿದೆ, ಅದನ್ನೆಲ್ಲ ಮತ್ತೆ ಮಾಡಬೇಕು, ಇನ್ನೂ ಮಾಡಬೇಕು. ಈ ದೇವಸ್ಥಾನಕ್ಕೆ ಒಂದು ಯಾತ್ರಿ ನಿವಾಸ ಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ. ಈ ಒಂದು ಕ್ಷೇತ್ರವನ್ನು ನಾವು ಪ್ರವಾಸೋದ್ಯಮ ಕ್ಷೇತ್ರ ಮಾಡಬೇಕು ಅಂತೇಳಿ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಹಕಾರವನ್ನು ನಾವು ಕೊಡ್ತೀವಿ.
ಇದಿಷ್ಟು ಹೊಯ್ಸಳರ ಜೋಡಿ ದೇವಸ್ಥಾನಗಳು, ಚೆನ್ನಕೇಶ್ವರ ಮತ್ತೆ ಏನು ಸಿದ್ದೇಶ್ವರ ಅದ್ಭುತ ರೀ, ಅದ್ಭುತ. ಯಾರಾದರೂ ಚಿಕ್ಕಮಗಳೂರು ಕಡೆ ಟೂರಿಗೆ ಬರ್ತಿರಲ್ಲ, ನಿಮ್ಗೊಂದು ಸೀರೀಸ್ನ ನಾನು ಹಾಕ್ತೀನಿ. ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಇನ್ನಷ್ಟು ನಿಮ್ಗೆ ಗೊತ್ತೇ ಇಲ್ದಾರ ಪ್ಲೇಸ್ಗಳನ್ನ ನೋಡ್ಬೋದು ಅಂತ. ಅದರಲ್ಲಿ ಇದು ಒಂದು ಮರಲೆ ಅಂತ ಒಂದು ಊರು. ಮೊದಲೇ ಹೇಳೋದು, ಇದ್ರ ಬಗ್ಗೆ ನಾನು ಮೊದಲೇ ಪರಿಚಯ ಕೊಟ್ಟಿದ್ದೀನಿ. ಹೌದು, ಇಲ್ಲಿಯ ಒಬ್ಬರು ಪರಿಪಾಲಕರು ಹೇಳೋ ಪ್ರಕಾರ ದೇವಸ್ಥಾನ ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ಸ್ವತಃ ವಿಷ್ಣುವರ್ಧನ ರಾಜನೇ ಇಲ್ಲಿ ಬಂದು ಏನು ದೇವಸ್ಥಾನವನ್ನು ನಿರ್ಮಾಣ ಹಂತದಲ್ಲಿ ಬಂದು ದಾನಗಳನ್ನು ನೀಡಿದಂತಹ ದೇವಸ್ಥಾನ. ಅದ್ಭುತವಾಗಿದೆ. ತುಂಬ ದೂರನೂ ಏನಿಲ್ಲ. ವಾಟ್ ಎವರ್ ದೇವಸ್ಥಾನಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ಚಂದ್ರಶೇಖರ್ ಸರ್ ಅಂತ ಇರ್ತಾರೆ ಒಬ್ಬರು, ಅವರ ನಂಬರನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಒಳಗಡೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರೋಂಗಿದ್ರೆ ಬರ್ರಿ. ದೇವಸ್ಥಾನ ಮಾತ್ರ ಅದ್ಭುತವಾಗಿತ್ತು. ಹಂಗೆ ಈ ಊರಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ವೀರಗಲುಗಳದಾವು, ಅವನು ನೋಡ್ಕೊಳ್ಳೋಣ. ಈಗ ಹೋಗೋಣ ಆ ಕಡೆಗೆ. ಮರಲೆ ಒಳಗಡೆ ಕಮಟೇಶ್ವರ ಮತ್ತು ಭೈರವೇಶ್ವರ ಅಂತ ಒಂದು ದೇವಸ್ಥಾನದ ಆವರಣ. ಆ ಆವರಣದೊಳಗೆ ಒಂದಿಷ್ಟು ವೀರಗಲುಗಳದಾವ್ರಿ. ತುಂಬ ವಿಚಿತ್ರವಾದಂಥ ಒಂದಿಷ್ಟು ವೀರಗಲುಗಳನ್ನು ನಾನು ನಿಮಗೆ ಈಗ ತೋರಿಸ್ತೀನಿ ನೋಡ್ರಿ. ಇದು ಸಾಮಾನ್ಯವಾಗಿ ನೀವು ಈ ತರಹದ ವೀರಗಲುಗಳನ್ನು ಎಲ್ಲ ಕಡೆ ನೋಡಿರ್ತೀರ. ಆದರೆ ನಾನು ಈಗ ನಿಮಗೆ ತೋರಿಸ್ತಾರೆ ಅಂತ ವೀರಗಲ್ಲು ಅಂತಂದರೆ ಇದನ್ನು ನೋಡಿರ್ತೀರ. ಇದು ಸತಿಕಲ್ಲು ಅಂತ, ಮಾಸ್ತಿ ಕಲ್ಲು ಅಂತ ಕರೀತಾರೆ. ಅಂದರೆ ಸತಿ ಸಹಗಮನ ಪದ್ಧತಿ ಒಳಗಡೆ ಏನು ಇದು ಅಂತಲ್ಲ, ಆ ಕಲ್ಲಿದು. ಇಲ್ಲಿ ಅದ್ಭುತ ಐತಿ ನೋಡ್ರಿ. ಸೊ ಇಲ್ಲಿ ಕೈ ಐತಿ, ಇಲ್ಲಿ ಕಳಸದ ಥರ ಒಂದು ವ್ಯವಸ್ಥೆ ಐತಿ. ಇವೇನು ಅಂತ ಗೊತ್ತಿಲ್ಲ. ಆಮೇಲೆ ತುಂಬ ಅದ್ಭುತ ಅಂದರೆ ಒಂದೇ ಕಲ್ಲು ಒಳಗಡೆ 3 ಕೈಗಳು ಇರ್ತಕ್ಕಂತಹದ್ದು, ಅಭಯ ಏನು ಕೈಗಳಿರ್ತಕ್ಕಂತಹದ್ದು ಕಲ್ಲಿನ ಆಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದನ್ನ ನೋಡಬೇಕು ಅಂತ ಹೇಳಿನೇ ನಾನು ಇಲ್ಲಿವರೆಗೂ ಬಂದಿದ್ದು. ನನಗೆ ಈ ಆಕೃತಿಯ ಬಗ್ಗೆ ಎಲ್ಲೂ ಪುಸ್ತಕದಲ್ಲಿ ಮಾಹಿತಿ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇದೈತಲ್ರಿ, ಪುರಾತನ ಮರಳೆ ಗ್ರಾಮದ ಊರು ಬಾಗ್ಲು. ಅಂದರೆ ಊರು ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ಈಗೆಲ್ಲ ಡೆವಲಪ್ ಆಗೈತಿ ಆ ಕಡೆ ಈ ಕಡೆ, ಬಟ್ ಪುರಾತನ ಏನು ಅಗ್ರಹಾರ ಇತ್ತು, ಮರಳೆ ಅಗ್ರಹಾರ, ಅದು ಸ್ಟಾರ್ಟ್ ಆಗ್ತಾ ಇದ್ದಿದ್ದೆ ಈ ಬಾಗ್ಲಿಂದ, ಊರು ಬಾಗ್ಲು ಅಂತೇಳಿ. ಅದಕ್ಕೆ ನಿದರ್ಶನ ಅನ್ನೋಂಗ ಇಲ್ಲೊಂದು ಆಂಜನೇಯನ ಸ್ವಾಮಿ ದೇವಸ್ಥಾನ ಐತಿ. ಯಾವುದಕ್ಕೂ ಹನುಮಂತ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನನೂ ಐತಿ. ಆಂಜನೇಯನ ಮೂರ್ತಿ ಚಿಕ್ಕದಾದ್ರೂ ಸ್ಥಳೀಯರು ಹೇಳೋ ಪ್ರಕಾರ ಕೀರ್ತಿ ಬಹಳ ಅಪಾರವಾದಂಥದ್ದು. ಇನ್ನೊಂದಿಷ್ಟು ವೀರಗಲ್ಲುಗಳು ಮತ್ತೆ ಅಪ್ರಕಟಿತ ಶಿಲಾಶಾಸನಗಳು ಸಿಗ್ತಾವೆ. ಇದು ಅಪ್ರಕಟಿತದೊಂದು ಶಿಲಾಶಾಸನ. ಇಲ್ಲೆಲ್ಲ ನಮ್ಗೆ ಟೆಕ್ಸ್ಟ್ ಸಿಗ್ತೈತಿ. ಇಲ್ಲಿ ಈಶ್ವರ ಮತ್ತೆ ನಂದಿ, ಇದು ಕೂಡ ಒಂದು ವೀರಗಲ್ಲು, ಇದು ಕೂಡ ಒಂದು ವೀರಗಲ್ಲು. ಯಾರಿಗೆಲ್ಲ ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅವರು ಊರನ್ನ ಸುತ್ತಿ ನೋಡ್ಬೋದು, ತೊಂದರೆ ಇಲ್ಲ. ಬಟ್ ಯಾರು ಪ್ರವಾಸದ ದೃಷ್ಟಿಯನ್ನು ಇಟ್ಕೊಂಡ್ ಬರ್ತಿರಲ್ಲ, ಯಾರೆಲ್ಲ ಚಿಕ್ಕಮಗಳೂರಿಗೆ ಬಂದಾಗ ದಯವಿಟ್ಟು ಒಂದು 12 ಕಿಲೋಮೀಟರ್ ವಯಾ ಬೆಂಗಳೂರು ರೋಡಲ್ಲಿ ನಿಮ್ಗೆ ಇದು ಸಿಗುತ್ತೆ. ನೀವೊಂದು ಮಾರ್ನಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಆರಾಮಾಗಿ 12 ಕಿಲೋಮೀಟ್ರ್, ಯಾವುದು ಟ್ರಾಫಿಕ್ ಕಿರಿಕಿರಿ ಇರಲ್ಲ, ರೋಡ್ ಕೂಡ ಅದ್ಭುತವಾಗಿರ್ತೈತಿ. ಇಲ್ಲಿಗೆ ಬಂದು ನಾನೇನು ಮೊದಲೇ ನೋಡಿದ್ನಲ್ಲ ಜೋಡಿ ದೇವಸ್ಥಾನಗಳು, ಚೆನ್ನಕೇಶವ ದೇವಸ್ಥಾನ ಮತ್ತು ಸಿದ್ದೇಶ್ವರ ದೇವಸ್ಥಾನ, ತುಂಬ ಅದ್ಭುತವಾಗಿ ಇದನ್ನು ನೋಡಿಕೊಂಡು ಮುಂದೆ ಕೂಡ ಹೋಗುವಂಥದ್ದು. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತಿರ್ರಿ. ಅಲ್ಲಿ ತನಕ ನೋಡ್ತಿರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಆಮೇಲೆ ಜೈ ಮರಳೆ ಜೋಡಿ ದೇವಸ್ಥಾನ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.